ನಾನು ಅನ್ಕೊಂಡಿದ್ದ. ಏನು ಹೇಳ್ತಿದ್ಯಾ ನೀನು? ಏನೇನು ಮಾತಿನ ಅರ್ಥ? ಆ ಕಂಪ್ನಿ ನಮ್ಮ ಕಂಪ್ನಿ ಜೊತೆಲಿ ಟೈಅಪ್ ಆಗಬೇಕು ಅಂತ ಅಂದ್ಕೊಂಡಿದ್ದು ನೀವೇ ಅಲ್ವಾ ಅತ್ತೆ? ನಾನು ಮಾಡಿದ ಕೆಲಸದಿಂದ ಟೈಅಪ್ ಆಗಲಿಲ್ಲ, ಅದಕ್ಕೆ ನಿಮಗೆ ನನ್ನ ಮೇಲೆ ಕೋಪನ ಅಂತ ಕೇಳಿದೆ ಅಷ್ಟೆ. ಕೋಪ ಯಾಕೆ ಮಾಡ್ಕೋಬೇಕು? ನೀನು ಮಾಡಿದ್ದು ಒಳ್ಳೆ ಕೆಲಸನೇ ಅಲ್ವಾ? ಮುಳುಗ್ ಹೋಗ್ತಿದ್ದಿದ್ದು ನಮ್ಮ ಕಂಪನಿನ ಉಪ್ಪು ಖಾರ ಬಳಸ್ಕೊಂಡೇ ಉಳಿಸ್ಬಿಟ್ಟಿಯಲ್ಲ. ತುಂಬ ಜಾಣೆ ಆಗಿದೆಯಾ ನೀನು. ಥ್ಯಾಂಕ್ಸ್ ಅತ್ತೆ. ಉಪ್ಪು ತಿಂದ್ಮೇಲೆ ನೀರು ಕುಡಿಲೇಬೇಕಲ್ವಾ? ಅವರಿಗೆ ನಾವು ಚೆನ್ನಾಗಿ ನೀರು ಕುಡಿಸಿದ್ವಿ. ಈಗ ನೀವು ಹಾಲು ಕುಡೀರಿ. ಇಲ್ಲ, ನನಗೆ ಬೇಡ. ಬೇಡವಾ? ಯಾಕತ್ತೆ? ಓ, ಕಂಪ್ನಿ ಟೈಅಪ್ ಆಗದೆ ಇದ್ದಿದ್ದಕ್ಕೆ ಹಾಲು ಕುಡ್ದಷ್ಟೇ ಸಂತೋಷ ಆಗಿದೆಯಾ? ಸರಿ ಬಿಡಿ, ನಾನೇ ಕುಡಿತೀನಿ. ಸರಿ, ಯಾಕೋ ನನಗೆ ತಲೆನೋವಾಗ್ತಾ ಇದೆ, ನಾನು ಮಲ್ಕೋತೀನಿ, ನೀನು ಹೊರಡು. ತಲೆನೋವಾ? ನೀವು ಇತ್ತೀಚೆಗೆ ತುಂಬ ತಲೆ ಉಪಯೋಗಿಸ್ತಿದ್ದೀರಾ. ಅಂದರೆ ನೀವು ಏನೇನೋ ಯೋಚನೆ ಮಾಡ್ತಿದ್ದೀರಾ ಅಂದೆ. ಈಗ ನೀವು ಏನೂ ಯೋಚನೆ ಮಾಡದೆ ನೆಮ್ಮದಿಯಿಂದ ಮಲಗಿ. ನಾನು ಬರ್ತೀನಿ. ದೀಪಿಕಾ, ಇದೇನಮ್ಮ ಇಷ್ಟು ಬೇಗ ಎದ್ಬಿಟ್ಟಿದ್ಯಾ? ಹೌದಮ್ಮ, ನಿಮಗೂ ಪೂರ್ಣಿಗೂ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ನಾನೇ ಬೇಗ ಎದ್ದು ಇದನ್ನೆಲ್ಲ ಮುಗಿಸೋಣ ಅಂದ್ಕೊಂಡೆ. ಇರಿ, ಕಾಫಿ ತರ್ತೀನಿ. ರಂಗೋಲಿ ಎಷ್ಟು ಚೆನ್ನಾಗಿ ಹಾಕಿದ್ಯಾ. ಇದನ್ನೆಲ್ಲ ಎಷ್ಟು ಬೇಗ ಕಲ್ತ್ಬಿಟ್ಟೆ. ನೀ ಕೂತ್ಕೋ, ನಾನು ಕಾಫಿ ಮಾಡ್ಕೊಂಡ್ ಬರ್ತೀನಿ. ಅಮ್ಮ, ಕಾಫಿ ಮಾಡೋದೇನು ಬೇಕಾಗಿಲ್ಲ, ಕಾಫಿ ಆಲ್ರೆಡಿ ರೆಡಿ ಇದೆ. ನೀವು ಕೂತಿರಿ, ನಾನು ತಗೋಬರ್ತೀನಿ. ಅಮ್ಮ, ನಾನು ಇದ್ದಿದ್ದು ಸ್ವಲ್ಪ ಲೇಟ್ ಆಗೋಯ್ತು. ನಾನು ಈಗಲೇ ಹೋಗಿ ಕಾಫಿ ತೊಗೊಂಬರ್ತೀನಿ. ಗುಡ್ ಮಾರ್ನಿಂಗ್. ದೀಪಿಕಾ, ಇಷ್ಟು ಬೇಗ ಎದ್ದಿದ್ಯಾ? ಕಾಫಿನೂ ನೀನೇ ಮಾಡಿದ್ಯಾ? ಕಾಫಿ ಮಾತ್ರ ಅಲ್ಲ, ರಂಗೋಲಿನೂ ಹಾಕಿದಾಳೆ. ಏನು, ಇಷ್ಟು ಬೆಳಗ್ಗೆ ಎದ್ದು ಇಷ್ಟೆಲ್ಲ ಕೆಲಸ ನೀನೇ ಮಾಡಿದ್ಯಾ? ಇದ್ರಲ್ಲಿ ಆಶ್ಚರ್ಯ ಪಡೋ ಅಂಥದ್ದು ಏನಿದೆ? ಮುಂಚೆ ನೀನು ನನಗಿಂತ ಬೇಗನೆ ಎದ್ದು ಇದೆಲ್ಲ ಮಾಡ್ತಿದ್ದೆ ಅಲ್ವಾ? ಅಂದ್ರೆ ಅಕ್ಕನ ಹಾದಿಲಿ ತಂಗಿನೂ ಇದ್ದಾಳೆ ಅಂತ ಆಯ್ತು. ಹೌದು ಅಮ್ಮ, ಇಷ್ಟು ದಿನ ನಾನು ಏನೇನೆಲ್ಲ ಮಿಸ್ ಮಾಡ್ಕೊಂಡಿದ್ದೋ ಅದೆಲ್ಲ ಈಗ ಫುಲ್ಫಿಲ್ ಆಗಬೇಕು. ಈ ಕೆಲಸಗಳೆಲ್ಲ ಮಾಡೋದ್ರಲ್ಲಿ ಎಷ್ಟು ಖುಷಿ ಇದೆ ಅಮ್ಮ. ಇವಳನ್ನ ಈ ಮನೆಯವರೆಲ್ಲ ಯಾಕೆ ಹೊಗಳುತ್ತಿದ್ರು, ಅವಳು ಈ ಮನೆಯವ್ರ ಜೊತೆಲ್ಲ ಯಾಕೆ ಇಷ್ಟು ಖುಷಿಯಾಗಿದ್ಲು ಅಂತ ನಂಗೆ ಈಗ ಅರ್ಥ ಆಯಿತು. ಮನೆ ಜವಾಬ್ದಾರಿ ತಗೊಂಡು ಆ ಮನೇಲಿರೋರ್ನೆಲ್ಲ ಸಂತೋಷವಾಗಿ ಇಟ್ಕೊಳ್ಳೋದ್ರಲ್ಲಿ ಎಷ್ಟು ಖುಷಿ ಕೊಡುತ್ತಲ್ವಾ? ನಾನು ಇನ್ನು ಮುಂದೆ ಈ ಕೆಲಸಗಳಲ್ಲಿ ಇವಳನ್ನೇ ಮೇರಿಸ್ತೀನಿ, ನೋಡ್ತೀರಿ. ನನ್ನ ಆಸೆನೂ ಅದೇ. ಬರೀ ಕೆಲಸದಲ್ಲಿ ಮಾತ್ರ ಅಲ್ಲ, ಎಲ್ಲ ವಿಷಯದಲ್ಲೂ ನೀನು ನನ್ನನ್ನು ಮೀರಿಸ್ಬೇಕು. ಹಾಗಿದ್ರೆ ಇವತ್ತಿನ ಅಡುಗೆ ನಂದೆ, ನೀವಿಬ್ರು ಇಲ್ಲ ಅನ್ಬಾರ್ದು. ದೀಪಿಕಾ, ಇವತ್ತಿನ ಅಡ್ಗೆನೂ ನಿಂದೇನಾ? ಹೌದಮ್ಮ, ನೀವು ಅಡುಗೆ ಹೇಗೆ ಮಾಡೋದು ಅಂತ ಕೂತಲ್ಲೇ ಹೇಳ್ಕೊಡಿ, ನಾನು ಅದೇ ಥರ ಮಾಡ್ಕೊಂಡು ಹೋಗ್ತೀನಿ, ಸರಿನಾ? ಸರಿನಮ್ಮ, ನಿನ್ನಿಷ್ಟ. ತುಳಸಿಯವರೇ, ನೀವ್ ಯಾಕೆ ಸುಮ್ಮನಿದ್ದೀರಾ? ನೀವು ಒಂದ್ ಹೆಸರು ಹೇಳಿ. ಮಹಾಲಕ್ಷ್ಮಿ ಅಂತ ಮಗುಗೆ ಮೀರಾ ಅಂತ ಹೆಸರಿಟ್ರೆ ಹೇಗಿರುತ್ತೆ? ಮೀರಾ? ತುಂಬಾ ಚೆನ್ನಾಗಿದೆ. ಹೌದಮ್ಮ, ಮೀರಾ ಅನ್ನೋ ಹೆಸರು ಚೆನ್ನಾಗಿದೆ. ಆದ್ರೂ ಮೇಘ ಅಂತ ನಾನು ಹೇಳಿದ ಹೆಸರಿಟ್ರೆ ಖುಷಿ ಆಗುತ್ತೆ. ಯಾರ ಖುಷಿ ಆಗುತ್ತೋ ಬಿಡುತ್ತೋ, ಮಾನಸ ಅಂತಾನೆ ಹೆಸರಿಡಬೇಕು. ಇಲ್ಲ, ಮಾನ್ಯ ಅನ್ನೋ ಹೆಸರೇ ಇಡಬೇಕು. ಆಯ್ತಾಯ್ತು, ಸುಮ್ಮನೆ ಯಾಕೆ ಜಗಳ? ನೀವೆಲ್ರೂ ಹೇಳಿರೋ ಹೆಸರನ್ನು ಚೀಟಿಲ್ ಬರ್ದು ನಾಳೆ ಮಾವನ ಕೈಲಿ ಎತ್ಸೋಣ. ಅದ್ರಲ್ಲಿ ಯಾವ ಹೆಸರು ಬರುತ್ತೋ ಆ ಹೆಸರೇ ಇಡೋಣ, ಸರಿನಾ? ಸರಿ, ಈಗ ತಿಂಡಿ ತಿನ್ನಿ.
ಏನಾಯ್ತು ಯಾಕೆ ತಿಂತ ಇಲ್ಲ? ಏನಾಗಿಲ್ಲ, ತಿಂತೀನಿ. ದೀಪಿಕಾ ಏನಾಯ್ತು? ಇಲ್ಲಿ ಕೈ ತೋರ್ಸು. ಏನಿದು ಕೈ ಯಾಕೆ ಸುಟ್ಕೊಂಡಿದ್ಯಾ? ಅದು ಅಡುಗೆ ಮಾಡಬೇಕಾದಾಗ ಮರ್ತು ಬಿಸಿ ಪಾತ್ರೆನ ಮುಟ್ಬಿಟ್ಟೆ, ಅದಕ್ಕೆ ಸ್ವಲ್ಪ ಗಾಯ ಆಯ್ತು. ಅದಕ್ಕೆ ಹೇಳೋದು ನಿನ್ಗೆ ಯಾಕೆ ಅಡ್ಗೆ ಉಸಾಬ್ರಿ ಅಲ್ಲ, ಇದನ್ನೆಲ್ಲ ನಾವೇ ನೋಡ್ಕೊಳಲ್ವಾ? ಮೊದಲನೇ ಸಲ ಹೆಜ್ಜೆ ಇಡೋ ಮಗು ಎಡವಿ ಬೀಳ್ದೆ ಇರೋಕ್ಕಾಗತ್ತಾ? ಅಡುಗೆ ಮಾಡ್ಬೇಕಾದಾಗ ಇದೆಲ್ಲ ಇದ್ದಿದ್ದೆ, ಹಾಗಂತ ಅಡುಗೆ ಮಾಡದೆ ಇರೋಕ್ಕಾಗತ್ತಾ? ಕರೆಕ್ಟು. ಕೈ ಗಾಯ ಆಗಿದೆಯಲ್ವಾ, ಈಗ ಹೇಗೆ ತಿಂತೀಯಾ? ನಾನಿದ್ದೀನಲ್ಲ ಮಾವ, ನಾನೇ ತಿನ್ನಿಸ್ತೀನಿ. ಇನ್ಮೇಲೆ ಏನೇ ಮಾಡದಿದ್ರು ಹುಷಾರಾಗಿ ಮಾಡು. ಈ ರೀತಿ ಚಿಕ್ಕ ಮಕ್ಳ ತರ ಕೈ ಗಾಯ ಮಾಡ್ಕೊಬೇಡ.